ಯಾಕೆ ದಿವ್ಯ ರಂಜಕರು ಅಂತ ಹೇಳಿದ್ರೆ ಅವರೇ ಆ ಖೇಚರ ನಮ್ಮನ್ನು ಕರೆದರು. ಗಗನಗಾಮಿಗಳು ಹೋಗಿ ನಾವು ಮಾಡಲಿಲ್ಲ. ಹಾಗೆ ವಿಶೇಷವಾದಂತಹ ರಸವಿದ್ಯೆಗಳನ್ನು ಮಾಡಿದ್ದವರು. ಗಾನವೋ ನಾಟ್ಯವೋ ನಮ್ಮಿಂದಲೇ ಹುಟ್ಟಿರುವಂತಹ ಮಾತು. ಅಷ್ಟೇ ಅಲ್ಲ, ಭೂಲೋಕದವರು ನಮ್ಮ ಕುರಿತಾಗಿ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿದವರು. ನಮಗೂ ಹಾಗೆ ಭೂಲೋಕದ ಮೇಲೆ ವಿಶೇಷವಾದಂತಹ ಆಸಕ್ತಿ. ಹಾಗಾಗಿ ಅಲ್ಲಿ ಆಗಾಗ ಹೋಗಿ ಬರುವಂತಹ ಕಾರ್ಯಕ್ರಮ ನಮಗೆ ಇರ್ತದೆ. ಇವತ್ತು ಹಾಗಾಗಿ ಹೊಟ್ಟೆಗಳಾಗಿದ್ದೆ ನಾನು. ನನ್ನ ಜೊತೆಗೆ ಎಷ್ಟೆಲ್ಲ ಮಂದಿ ಇದ್ದಿದ್ರು. ಬಂದ್ರೆ ನಾವು ಎಷ್ಟು ತಂಗಿ ಬಗ್ಗೆ ನಡೀತೇವೋ ಆಮೇಲೆ ತಲೆ ಎತ್ತಿ ನಡೀತೀವಿ ಸಾಧ್ಯ. ಮೊದಲೇ ತಲೆ ತೆಗೆಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಮತ್ತೆ ತಲೆ ಎತ್ತಿ ನೋಡ್ಲಿಕ್ಕೆ ಅಲ್ವಾ? ಹೌದು. ಹಾಗಾಗಿ ಪೂರ್ವಕ್ಕೆ ಹೋಗ್ಬೇಕು ವಿಧದಲ್ಲಿ
ಜಲಕ್ರೀಡೆ ವನವಿಹಾರ ಇದನ್ನೆಲ್ಲ ನಡೆಸಬೇಕು ಅಂತ ಆಸೆ ಉಂಟಾಗುತ್ತೆ. ನಾನು ಒಬ್ಬಳೆ ಹೋಗ್ತೇನೆ. ನೀನು ಒಬ್ಬಳೆ ಹೋಗುದಾ? ಒಬ್ಬಳೆ ಹೋಗಿ ಸ್ನಾನ ಮಾಡ್ಕೊಂಡು ನನ್ನದು ಅಲ್ವಾ? ನಿನ್ನಂತಹ ಗೆಳತಿಯರಿದ್ದು ಮಾತ್ರ ಅದು ಜಲಕ್ರೀಡೆ ಅಂತ ಆಗುದು. ಈಗ ಅಂದ್ರೆ ನಾನ್ ಬರ್ತೇನೆ. ಹೌದು, ಯಾರು ಕೇಳಿದ್ರು ಬರುವುದಿಲ್ಲ ಅಂತ ನನಗೆ. ಹೌದಾ? ಇದು ಬಹಳ ಕಷ್ಟ ಆಯ್ತು. ನಮ್ಮ ಯಾರು ಬರುವುದಿಲ್ಲ ಅಂತ ಹೇಳುದು. ಹೌದು, ಎಲ್ಲ ಲಾಭವೇ ನೋಡುದು. ನೀನು ಒತ್ತಿನಲ್ಲಿ ಇರ್ಬೋದಲ್ವಲ್ಲ? ಸದಾ ಕಾಲ ನಿನ್ನೊಟ್ಟಿಗೆ ಇರುವಳು, ನೀನು ಹೇಳಿದ್ದನ್ನೇ ಮಾಡುದು. ಹಾಗೆ ನಿನ್ನೊಟ್ಟಿಗೆ ಬರೋದಕ್ಕೆ ನಾವು ಚಿಂತಿದ್ದೇವೆ. ಇದೇ ಮಾತಾಡ್ಬೇಕು. ಮಸ್ತು ದೇವರ ತಪ್ಪು ಕರ್ಕೊಂಡು ಹೋಗ್ತೇವೆ. ತಡ ಮಾಡ್ತಾ ಇದ್ರೆ ಅಲ್ಪಿಡೋರು ಬಂದ್ರೆ ಮತ್ತೆ ಯಾರಿಗೂ ಇಲ್ಲ ಮನೋವೇಗ ಅಲ್ವಾ? ಹೌದು. ಈ ಅಪ್ರಸ್ತುತ ಪ್ರಸಂಗ ನಾವು ಎಲ್ಲಿ ಏನು ತಂದುಕೊಳ್ತೇವೆ ಅದೇ ಆಗಿಬಿಟ್ಟಿದ್ರಲ್ಲ ಕ್ಷಣಕ್ಕೆ. ಅಲ್ವಾ? ಹೌದಪ್ಪ. ನೀನೇನೆ ಭೂಲೋಕ ಮಂಡಲದಲ್ಲಿ ತಿಳಿಯುವುದು, ನಲಿಯುವುದು, ಹಣ ನೀಡುವುದು, ಬರೀ ಅದೇ ಅಂತ ಹೇಳ್ಕೊಳ್ಬೇಕು. ಎಲ್ಲೆಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡು. ಹೌದಾ? ಯಾವ್ಯಾವಾಗ ಏನೇನು ಮಾಡಬೇಕು ಅದನ್ನು ಮಾಡಬೇಕು. ಹಾಗಾಗಿ ಕುಣಿಯುವುದು, ನಡುವುದು, ಮಾತಾಡುವುದು ಮಾಡಿ. ಅಲ್ವಾ? ಹಾಗೆ ಗೆಳತಿ ಬಂದ ತಟ್ಟೆಲ್ಲ ನಾವು ಬಟ್ಟೆ ಬಿಚ್ಚಿಟ್ಟು ನದಿಗೆ ಹಾಕ್ತೇವೆ. ಈಗ ಹೋಗುದಿಲ್ಲ. ನದಿಗೆ ಇಳಿದರು. ಹಾಗೆ ಹಾಗೆ ಎಲ್ಲರಿಗೆ ಇಳಿಸಿದ್ದಾಯ್ತು. ಮೇಲೆ ಬಂದು ಹೊಸ ಬಟ್ಟೆ ಉಟ್ಕೊಂಡಿದ್ದೇವೆ. ಹೂಗಳನ್ನು ಕೊಟ್ಟ ನೀವು ಕಾಡಿನ ಪ್ರಾಣಿಗಳ ಉಪಟಳ ಬಲಿಕವಾಗಿದೆ ಅಂತ ಹೇಳಿದರು. ಅಭಯವನ್ನು ಕೊಟ್ಟದ್ದು ಹೌದು. ಅವರ ಪಡೆಯನ್ನು ಕೂಡಿಕೊಂಡು ನೇರವಾಗಿ ವಿಮೆ ಮಧ್ಯೆ ಬಂದೆ. 3 ಸುತ್ತಿನ ಬೇಟೆಯಾದದ್ದು ಹೌದು.
ಏನು ಒಂದು ರೀತಿ ಆಯಾಸ ಪರಿಮಾರ್ಜನೆ ಆಗ್ಬೇಕು ಬೇಡವಾ ದಿವಸ ಆಯಾಸವೇ ಆ ಕಾರಣಕ್ಕಾಗಿ ಅದರ ಬೇರೆಗೆ ತಲೆಯನ್ನು ಕೊಟ್ಟು ಇಲ್ಲೇ ವಿಚಾರಣೆ ಮಾಡಿದ್ದೇನೆ. ಹೇಗಾಗಿದೆ ಅಂತ ನಾನು ಇಲ್ಲೇ ಕೂತ್ಕೊಳ್ತೇನೆ, ಮತ್ತೆ ಹೋಗುದು ಈ ಮದನಲ್ಲಿ ಕೂತ್ಕೊಂಡು ಹೀಗೆ ನೋಡ್ತಾ ಕಣ್ಣಿಗೆ ಹೂ ಕೊಡ್ತಾ ಇದ್ದೇನೆ. ಸರಿ ಸರಿ ಈ ಮತ್ತೆ ಮದುವೆ ಹೂ ಸರಿ ನೋಡ್ತಾ ನನಗೆ ಹೌದು ನನ್ಗೆ ಸರಿಯಾಗಿ ಕೊಡಬೇಕು. ಏ ಸತ್ಯ ಹೇಳಿದ್ದೇನೆ, ಎಷ್ಟು ಚಂದ ಯಾವುದು ಮಲ್ಲಿಗೆ ಹೂ ಹಂಗ ಹಂಗ ಮಂಗ ಚಕಿತ ಸುಂದರ ಪ್ರಿಯರಿರುವುದೇ ವಿಕಸಿತ ಸುಖ ಭಗತರ ರುದ್ರ Viva!
ಆದ್ರೆ ಒಂದು ಈ ಕಾಡಿನ ಮಧ್ಯದಲ್ಲಿ ಈ ರೀತಿ ವ್ಯವಸ್ಥೆ ಇರ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ವಿಶ್ರಾಂತಿ ಪಡೆಯುವುದಕ್ಕಾಗಿ ಮಲಗಿರಬಹುದು, ಅರೆಗಳಿಗೆ ಆ ನಿದ್ರಾದೇವಿಯ ವಶ ಹೋಗಬಹುದು. ಆದ್ರೆ ಮಲಗಿದಂತ ಆ ಸಂದರ್ಭ ಯಾರೋ ಮಾತಾಡಿದ ಹಾಗೆ ಕುಸು ಕುಸು ಪಿಸು ಪಿಸು ಗುನುಗುನು ಈ ರೀತಿ ಆ ರೀತಿಯಾದಂತಹ ಸ್ವರಗಳು ಒಂದಲ್ಲ ಎರಡಲ್ಲ ಹಲವು ಸ್ವರಗಳು ಬಂದದ್ದು ಹೌದು. ಅಷ್ಟೇ ಅಲ್ಲ, ಗೆಜ್ಜೆ ನಾದ ಯಾರೋ ಕುಡಿದ ಹಾಗೆ, ಕುಪ್ಪಳಿಸಿದ ಹಾಗೆ, ಸುತ್ತಮುತ್ತ ಓಡಿದ ಹಾಗೆ ಭಾಸವಾದದ್ದು. ಎಚ್ಚೆತ್ತು
ಆಶ್ಚರ್ಯಕ್ಕೆ ಒಳಗಾಗಲೇಬೇಕು. ಸುತ್ತ ನೋಡಿದ್ರೆ ತರುಣಿಯರ ಹಿಂಡು ಹೆಣ್ಮಕ್ಳ ರಾಶಿ. ಆ ಹೆಣ್ಮಕ್ಳ ರಾಶಿಗೆಲ್ಲ ಒಳಗಾಗುವ ನಾವು ಹೆಣ್ಮಕ್ಳು ಅಂತ ಕಾಣೆ ಇದೆ. ಜ್ಞಾನಿಗಳು ಮಧ್ಯದಲ್ಲಿದ್ದ ಮಾತ್ರ ಬೆಳಿಗಾಗಿ ಮತ್ತೆಲ್ಲ ಬೆಳಿಗಾಗಿ. ಯಾಕೆ ನಾನು ನೋಡ್ತಾ ಇದ್ದೇನೆ ತರುಣಿಯರ ಮಧ್ಯದಲ್ಲಿ ವಿಶೇಷವಾಗಿರುವಂತಹ ಪ್ರಕಾಶ. ಅಪ್ಪಪ್ಪ ಇಂಥ ದಿವಸಿನ ಪೂರ್ವದಲ್ಲಿ ರುದ್ರಕೋಪ ನೋಡಿದವನಲ್ಲ. ಅಷ್ಟೇ ಅಲ್ಲ, ಇವಳ ಸೌಂದರ್ಯಕ್ಕೆ ಈ ಕ್ಷಣವೇ ಮಾಧವದವನೆಂದು ಸೆಳೆತಕ್ಕೆ ಒಳಗಾಗ್ತಾ ಇದ್ದೇನೆ. ಹಾಗಿದ್ರೆ ಇವಳು ಯಾರು? ಇಲ್ಲಿವರೆಗಾಗಿ ಯಾಕೆ ಬಂದಿದ್ದಾರೆ? ಆ ತಿಳಿಯುವುದು ಹೀಗೆ. ಇಲ್ಲಿಯವಳಲ್ಲ, ಇವಳು ಎಲ್ಲಿಯವಳು? ದೇವಲೋಕದವಳು. ದೇವೇಂದ್ರನ ಸತಿ ಶಚಿ. ಎಲ್ಲಿ ಅವ್ರೆ? ನಾನು ನೋಡಿ ಮದುವೆ ಫ್ರೆಂಡ್ಸ್ ಮದುವೆ ಹಾಗಿದ್ರೆ ಶಚಿ ದೇವಿ ಅಲ್ಲ. ಮದುವೆ ಆಗಲಿಲ್ಲ ಅಂತಾದ್ರೆ ಮನ್ಮಥನ ಜೈಕಟ್ಟ ಅವಳ ಅವಳು ಸಾಹಿತ್ಯ ಮೊದಲು ನೋಡಂತೆ ಆಗ ಚಂದದ ಅವರೇ ಅಂತ ಹೇಳ್ಬಿಟ್ಟಿದ್ದಾರೆ. ಆದವಳು ಇಂಥ ಬಣ್ಣವನ್ನ ನಾನು ನೋಡಲಿಲ್ಲ. ಎಂತ ಗುಣ, ಎಂತ ಬಣ್ಣ, ಒಳ್ಳೆ ಬಣ್ಣ. ಈ ರೀತಿಯ ರೂಪಸೆಯನ್ನು ನಾನು ನೋಡಲಿಲ್ಲ. ಅದು ಮಾತಾಡಬೇಕು, ಎಲ್ಲಿ ಅವಳನ್ನು ನಾನು ತಿಳಿಯಬೇಕು. ಆ ಕಾರಣಕ್ಕಾಗಿ ಅವಳನ್ನೇ ಮಾತಾಡಿದ್ದೇನೆ. ಇದು ಭೂಮಿ ಬರೀ ಬರೀ ನುಡಿಯೋ ಮಾವಿನ ಬಳಿಯಲು ಅವಳ ಬಗ್ಗೆ ತಿಳಿಯಬೇಕೆಂಬಂತಹ ಆಸಕ್ತಿ ಮೂಡಿತು. ವಿಚಾರಿಸಲು ಮುಂದಾದ ನಮಗೆ ರಾಜ್ಯ ಸರಿ ಇಲ್ಲಪ್ಪ, ಅವಳ ಜಾತಕವನ್ನು ತೋರಿಸಬೇಕಿಲ್ಲ. ಇಲ್ಲದಿದ್ರೆ ಅವಳನ್ನು ಮಾತಾಡುವುದಲ್ಲೇ ಇದ್ದದ್ದು. ಆ ಪಕ್ಕದಲ್ಲಿದ್ದಂತಹ ಸಖಿ ಪಟ್ಟ ಕಿಚ್ಚಿನ ಮಾರಿ ಹಿಡ್ಕೊಂಡು ಕರ್ಕೊಂಡು ಹೋಗುದೇ. ಅದು ನಮ್ಮ ಕಷ್ಟ ಯಾರಿಗಾಗಿ ಹೇಳ್ಕೊಳ್ಳೋದು ನಾವು? ಎಷ್ಟು ತಾಪ ಉಂಟು. ಹಾಗಿದ್ರೆ ಆ ಸೊಕ್ಕಿ ನಾ ಹೇಳಲಿಕ್ಕಾಗ್ತದ? ಅವಳೆಲ್ಲಿ ಅವಳದ್ದು ನನಗೆ ಗೊತ್ತಿಲ್ಲ. ಸಂಪರ್ಕ ಮಾಡೋದಕ್ಕೆ ತೊಂದರೆ ಇಲ್ಲ ಹೋಯ್ತು, ಏನು ಇಲ್ಲದೆ ಹೋಯ್ತು. ನನ್ನ ಶಾಪ ಉಂಟು ಸೊಕ್ಕಿಗೆ. ಈ ಜನ್ಮ ಪರ್ಯಂತ ಅವಳಿಗೆ ಮದುವೆ ಆಗದೆ ಹೋಗು. ಈ ಕಡೆ ಬರಲಿಕ್ಕೆ ಬೇಡನೆ ಏನು? ಸರಿ, ನೀ ಕರೆದಾಗ ನಾವೊಂದು ನಿನಗೆ ಒದಗುತ್ತೇನೆ. ಹೇಳಿದವಳು ರಕ್ತಕೇಶಿ ಅಲ್ವಾ? ಅವಳಿಗೆ ಎಲ್ಲ ವಿಚಾರವನ್ನ ಹೇಳ್ತೇನೆ. ಇವಳನ್ನ ನನ್ನಲ್ಲಿವರೆಗಾಗಿ ಕರೆತರುವುದಕ್ಕೆ ಆಜ್ಞೆಯನ್ನು ಹೊರಡಿಸ್ತೇನೆ. ಬರಬೇಕು ಅಂತ ಅನಿಸ್ತಾ ಉಂಟು. ಹಾಗಾಗಿ ಆದಷ್ಟು
ರಕ್ಷಿಸು ರಕ್ಷಿಸು ಅಂತ ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ಸ್ವಲ್ಪ ಚಪ್ಪಳೆ ತಟ್ಟಿಸ್ತು. ನಾನೇ ಚಪ್ಪಳೆ ತಟ್ಟದ್ ನೀನ ಯಾವ ವಯಸ್ಸಿಗೆ ಯಾರ್ಯಾರಿಗೆ ಚಪ್ಪಳೆ ತಟ್ಟಬೇಕು ಅನ್ನೋ ಪರಿಜ್ಞಾನ ಉಂಟ. ನಮ್ಗೆಲ್ಲ ಈಗ ಚಪ್ಪಾಳೆ ತಟ್ಟಿದಾಗ ತಿರುಗಿ ನೋಡುವ ವಯಸ್ಸು ದಾಟೋಯ್ತು. ಅದೆಲ್ಲ ಏನಿತ್ತು ಈಗ ನಿಮಗೆ ಹಾಗಾಗಿ ಏನಿತ್ತು ನಾನು ಅಲ್ಲ ಬಾರಿತ್ತ ಬಾರಿತ್ತ ಇತ್ತು ಈಗ ಈಗಿತ್ತು ಅಲ್ಲ ಬನ್ನಿ ಇತ್ತ ಅಲ್ಲ ನಿನ್ನ ಹೆಸರೆಂತಲೇ ಜಲಜ ಬಚ್ಚ ಜಲಜ ಮದುವೆ ಆಗಿದ್ದಾನೆ. ಮದ್ವೆ ಒಂದಾಗ್ಲಿಲ್ಲ ಅಜ್ಜಿ ಉಳಿದದ್ದೆಲ್ಲ ಹೆಚ್ಚು ಕಡಿಮೆ ಹೌದೌದು ಮಕ್ಕಳೆಷ್ಟು ಏನ್ ದೇವ್ರೇ ಮದ್ವೆಯೇ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದೇನೆ ಮಕ್ಕಳೆಷ್ಟು ಹೇಳ್ತೀರಲ್ಲ ಊರಿನ ಹೆಣ್ಣು ಮಕ್ಕಳೆಲ್ಲ ಸುಧಾರಿಸಿದ್ರು, ನೀವೊಬ್ಬರು ಸುಧಾರಿಸೋಲ್ಲ. ಮಕ್ಕಳಾಗ್ಲಿಕ್ಕೆ ಮದುವೆನೇ ಆಗಬೇಕು. ಅದೆಲ್ಲ ದೇವರು ಕೊಡುವ ವರ. ಅದಕ್ಕೆ ಮದುವೆ ಆದರೇನು ಆಗದೆ ಮದುವೆ ಆಗ್ತದೆ ಮಕ್ಕಳಾಗ್ಬೇಕು ಎಲ್ಲ ಒಂದು ದಿವಸ ಅಡುಗೆಗೆ ತರುವ ತರಕಾರಿನೇ ಪರೀಕ್ಷೆ ಮಾಡಿ ತರ್ತಾರೆ. ಇದು ಜೀವನ ಪರ್ಯಂತದ ಪ್ರಶ್ನೆ ಅಲ್ಲ. ಅಯ್ಯೋ ಇದಾಗಲಿಕ್ಕಿಲ್ಲ ಪರೀಕ್ಷೆ ಮಾಡಿಯೇ ಮದುವೆ ಅದು ಒಳ್ಳೆಯದು. ಅದೆಲ್ಲ ಹಾಗಾಗ್ಲಿಕ್ಕಿಲ್ಲ. ಅಜ್ಜಿ ನಾನು ನಾನಾಗಿದ್ದಲ್ಲ ಮತ್ತೆ ನಿಮಗೆ ಹೌದು ಊಟ ಬರುದಿಲ್ಲ ಹಾಗಲ್ಲ ನಾನು ನನಗೆ ಕರೆದದ್ದಲ್ಲ ಅಂತ ಹೇಳಿದ್ದೀನಿ. ನಮ್ಮ ಅಮ್ಮ ಕರೆದದ್ದು ನನಗೆ ಒಂದು 70-75 ಆಯ್ತು. ನಿನ್ನ ಅಮ್ಮ 80-85. ಅಮ್ಮ ಅಂದ್ರೆ ನನ್ನ ಅಮ್ಮ ಅಲ್ಲ ಅಜ್ಜಿ, ನನಗೆ ಒಬ್ಬ ನಿಕ್ಕಿದ ಅಮ್ಮ. ಸಾಕಮ್ಮ. ಸಾಕಿದವರು ಸಲಹಿದವರು. ಇಲ್ಲಿಯ ರಾಜಕುಮಾರಿ ಬನ್ನಿ ಅವರು ಕರೀತಾ ಇದ್ದಾರೆ. ಈಗ ಬರ್ಬೇಕು ಈಗ ಬರ್ಬೇಕು ಈಗ ಶಾಸನ ಇದ್ದಾಯ್ತು. ಶಾಸನ ಇದ್ದಾಯ್ತು. ಅಜ್ಜಿ ನಿಮ್ಮನ್ನು ಕಂಡು ನನಗೆ ವಿಶೇಷ ಆಶ್ಚರ್ಯ ನಿಮ್ಮನ್ನು ಕಂಡಾಗ ಆಶ್ಚರ್ಯ ಯಾಕೆ ಗೊತ್ತುಂಟಾ? ಯಾಕೆ? ನಿಮ್ಮ ತಲೆ ನೋಡಿ ಆಶ್ಚರ್ಯ ಯಾಕೆ ತಲೆ ನೋಡಿ ನಿಮ್ಮ ತಲೆ ಹಾಗೆ ನಮ್ಮಲ್ಲಿ ತಲೆ ಉಂಟಾ? ಇಲ್ಲಿ ತಲೆ ಉಂಟು ತಲೆ ನಿಮ್ಮ ಹಾಗೆ ಅಂತ ಹಾಗೆ ಇದು ಉದಮೆ. ನೀವು ಬೇರೆ ಬರ್ತಾ ಇದ್ದೀರಿ. ನಿಮ್ಮನ್ನು ಕಂಡಾಗ ನೀವು ಇಲ್ಲಿಯವರಲ್ಲ ಅಂತ ಅನಿಸಿದ್ದು ನನಗೆ. ಹಾಗಿದ್ರೆ ಎಲ್ಲಿಂದ ಬಂದವರು? ಕುತೂಹಲವಾಯಿತು. ನಾನು ಯೋಚನೆ ಮಾಡಿದೆ ಯಾರಾಗಿರ್ಬೋದು. ಹಾ ರಕ್ಕಸಿ ಒಂದು ರಾಕ್ಷಸಿ, ಒಂದು ರಾಕ್ಷಸಿ, ಒಂದು ರಾಕ್ಷಸಿ.
ಚೆನ್ನಾಗಿ ಕಾಣ್ತಾನೆ. ಕಾಣುದಿಲ್ಲ, ರಾಕ್ಷಸ ಹೇಳಲಿಕ್ಕಾಗುತ್ತೆ, ವೇಷ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ರಾಕ್ಷಸಿ ಆಗಿರ್ಬೋದು ಅಂತ ಯೋಚನೆ ಮಾಡಿದ್ರೆ ಅಲ್ಲ. ಇನ್ನು ಹಾವು ಹಾವು ಅಂತ ಹೇಳಿ ನಾನು ಎಳಕ್ಕೆ ಹೋಗಿದ್ದು ಹಾವು ಅಂತ ಎಂತದ್ದು ಉರಗ ಲೋಕ. ಕೆಲವೊಂದು ಸಲ ಹಾವು ಪತ್ರ ಕೊಡುದು, ಅದಕ್ಕೆ ಹಾವು ಬಂತು ಅಂದ ತಕ್ಷಣ ಮೊದಲ ಕೊಡಗಟ್ಟಿ ಬಿಸಿ ಮಾಡಿಸ್ಕೊಳ್ಳೋದು. ಅದಲ್ಲ ನಾ ಕೇಳಿದ್ದು ಅಂದ್ರೆ ಉರಗದ ಶಶಿಮುಖಿ, ಉರಲೋಕದ ನಾಲ್ಕು ಕನ್ನಿಕೆಯರು, ಉರಗ ಕನ್ನಿಕೆಯರು ಎರಡು ಒಂದೇ. ಅದೇ ಒಂದಿನ ಕಡೆಗೆ ಹಾವಿನ ಉರಗ ಕಣ್ಣಿ ಬೇರೆ ತುದಿಗೆ ಉಗ್ರ ಬಿಟ್ಟರೆ ಅದಲ್ಲ ಅವರಲ್ಲ ತಾಯಿ ಇನ್ಯಾರಾಗಿ ಸುರಸತಿಯರಲ್ಲ ದೇವರಲ್ಲ. ಹಾ, ವಸುಮತಿಯ ಮಾನವರಲ್ಲಿ ನಿಸುತ್ತಲರಿಯರು ಸುಳ್ಳದ ಹೇಳಬೇಕು. ವಸುಮತಿಯ ಮಾನವರೇ ಮಿಸ್ ಕಾಲ್ ಅಂತವರು. ಮಿಸ್ ಕಾಲ್ ಮಿಸ್ ಕಾಲ್ ಅಂತ ಗೊತ್ತಿಲ್ಲ, ಬಂದದ್ದು ಗೊತ್ತಾಗ್ತದೆ. ಅದೆಲ್ಲ ನಾ ಹೇಳ್ತೀವಿ. ಮಿಸುಕನಲ್ಲಿ ಮುಸುಡುವುದಕ್ಕೂ ಸಾಧ್ಯ ಇಲ್ಲ. ಸಶರೀರನಾಗಿ ಪೂರ್ವಕರಲ್ಲಿವರೆಗೆ ಬರುವುದ ಸಾಧ್ಯ ಪುನಃಸಂಚಯನೂ ಆಗಿರಬೇಕು. ಹಾಗಿದ್ರೆ ನೀವು ಯಾರಾಗಿರ್ಬೋದು? ಅದಕ್ಕಾಗಿ ನೀವು ಯಾರಜ್ಜಿ ಅಂತ ಕೇಳಿ ನಿಮ್ಮ ಪರಿಚಯ ಕೇಳಬೇಕು ಅಂತ ಆಸೆ. ಯಾರಜ್ಜಿ ನೀವು? ನಾನು ಉರಗೆಯಿಂದ ಈ ಗಂಧರ್ವ ಲೋಕದ ದೀಪ ಮಹೋದರನವರು. ನನ್ನ ಹೆಸರು ಚಿತ್ರಾಕ್ಷಿ ಅಂತ. ಮತ್ತೆ ಹೇಳುವುದಂದ್ರೆ ಯಾಕೆ ಸಣ್ಣಿರುವಾಗ ನಿನ್ನ ಆರ್ಸಿ ಬೆಳೆಸಿದವರು ನಾವು. ಹೌದೇ? ಅಪ್ಪ ಇಲ್ಲಿಗೆ ಅಂತ ಮಾಡ್ಕೊಂಡಿದ್ದ. ಯಾರು? ನಿನ್ನಪ್ಪ. ನನ್ನಪ್ಪ ಯಾರು? ಮತ್ತೆ ದಾಮೋದರ ಅಚ್ಚುತ್ತು ಮಂಡಿ. ದಾಮೋದರ ಅಲ್ಲ, ನೀ ದಾಮೋದರ ಮಗ ಆಗಿದ್ದೀರ. ಅಯ್ಯೋ ನಾ ಹೇಳಿದ ಮಹೋದರ. ಹೌದಲ್ಲ? ಅವನ ಮಗಳು ಗಂಧರ್ವಾನಿಗಳ ಮಗಳು ನಾನು. ಚಿತ್ರಾಕ್ಷಿ. ಹೌದಾ? ವಿಳಾಸ ಕೇಳಿ ಮೇಲ್ ಮಾಡ್ಲಿಕ್ಕಿಲ್ಲ. ನಾನೇ ಮೇಲೆ ಬಂದಾಯ್ತು. ಸೀರು ಮೇಲೆ ಬಂದದ್ದು ಸೀರೆ ವಾರಿ ಅಕ್ಕಿ ಕಲ್ತ್ಕೊಂಡು ಬಿಸ್ಲಿಕ್ಕಾಗ್ತದೆ. ಇಲ್ಲಿ ಜಂಬಕ್ಕಿ ಜಂಬಕ್ಕಿ ಜಂಬಕ್ಕಿ. ಅಯ್ಯೋ ಹೇಳಿ ಜಂಬಕ್ಕೆಲ್ಲ ಮಾರಿ ಜಾಂಬಕ್ಕಿ. ವಾರಿ ಜಂಬಕ್ಕಿ ನಾಲಿಸೋ ಈಗೆಲ್ಲರೂ ಪಾಪ ಮುಗ್ಗಿರಿದ್ರು ಸಾಕು
ಮಾಡ್ಬೇಕೇ ಬಿಟ್ರೆ ಮತ್ತೆ ಬೇರೆ ಯಾರಿಗೂ ಸಾಧ್ಲಿಕ್ಕೆ ಹೋಗುದಿಲ್ಲ. ಕೆಲಸದಲ್ಲ ಬೇರೆ ಸಾರಸ ಮುಗಿ.
ಬರಬೇಡಿ ಸರಿ. ಮಾಡಿ ಸರಿ. ಶಿಲೆಯದಿ ಕಲೆಯದಳೆ ಯಾದೆಯ ಶಿಲೆಯದಿ ಕಲೆಯದಳೆ ಯಾದೆಯ ಬಲೆಗಳು ಮೈ ಕುಂದಿ ಶಿವನಾಲಯ ಕಲಾಲಯ ಅದು ಮಾಡುವವರ ಬ್ಯಾಡ್ ಬಿಟ್ಟಾಗಿದೆ ಮತ್ತೆ ನೀ ಅಂತ ಕೆಲಸ ಮಾಡುದು ನವರಾತ್ರಿ ಬ್ಯಾಚ್ ಇರ್ತದೆ ನಾನು ಸುಮ್ಮನೆ ಮಾಡೋದೇ ಮಾಡುವ. ಸ್ವಲ್ಪ ಹಿಂದೆ ನಿಂತ್ಕೊ ಗೊತ್ತಾಗ್ತದೆ ಗಾಡಿ ಹೋಗುತ್ತೆ. ಯಾವ ಭೂಲೋಕದವರಲ್ಲಿ ಬರ್ಲಿಕ್ಕಾಗುವುದಿಲ್ಲ ಹೇಳಿದ್ರು ಅದೇ ಭೂಲೋಕದವಳನ್ನ ಹೌದು ಭೂಲೋಕದವಳು ಸಶರೀರಿಯಾಗಿ ಇಲ್ಲಿ ಬಂದದ್ದು ಎಂತದೆ ಬರ್ಲಿಕ್ಕಾಗ್ತದೆ. ಕಲಾವಿದರಾದ್ರೆ ಮಾತ್ರ ಆಗ್ತದೆ. ಹೌದು ಅಂದ್ರೆ ಯಾಕೆಂದ್ರೆ ಒಬ್ಬ ಕಲಾವಿದ ಒಂದು ದಿನಕ್ಕೆ ಎಷ್ಟು ಜನಕ್ಕೆ ಸುಖ ಕೊಡುವುದಿಲ್ಲ. ಸುಖ ನೇತ್ರಾನಂದ, ಕರ್ಣಾನಂದ, ಭಾವಾನಂದ, ಆತ್ಮಾನಂದ, ಅನುಕೂಲಿತ, ನಿತ್ಯಾನಂದ. ಹೌದು ಸಂತೋಷ ಕೊಡ್ತಾನೆ ಸಂತೋಷ ದೈವದಿಂದ ಹಾಗೆ ಆ ರೀತಿಯಲ್ಲಿ ಸಂತೋಷ ಕೊಡುವುದರಿಂದ ಆ ಅಭಿಮಾನಿಗಳ ಆ ಸಂತೋಷ ಪಟ್ಟವರ ಆಶೀರ್ವಾದದಲ್ಲಿ
ಮತ್ತು ಸಾವಿರ ಹೌದಾ ಅಂದ್ರೆ ನೀ ಕಲಾವಿದ್ದೀರಾ ನಾಟ್ಯ ಕಲಾವಿದ. ಹೌದಾ ಎಂತೆಂತ ನಾಟ್ಯ ಕಂಡಿರ್ತಿದ್ದಾರೆ. ಪರಿವಾರ ನರ್ತನ ಮೊದಲು ಕಂಡಿರ್ತದ್ದು ನಾನು. ಹೌದು ಸುಳ್ಳೇಬೇಡಿ, ಅದು ಯಾರೋ ಬೇರೆಯವ್ರು ಮಾಡಿದಂತ ಕೇಳಿದ್ದೇನೆ. ಕಡೆಗತಿಯವರು ಸ್ವಲ್ಪ ನೋಡಿ ಕರ್ಕೊಂಡು ಹೋದ. ಹೊರಪಾದ ನರ್ತನ ಮೊದಲು ಕಂಡಿದ್ದದ್ದು ನಾನು. ಅದನ್ನು ಯಾರೋ ಅಪಹರಿಸ್ಕೊಂಡು ಆಮೇಲೆ ಅದನ್ನು ಭೂತಾವಾಗಿ ಅದರಲ್ಲೂ ಹೆಸರು ಕಡೆ ಹೆಸರು ಮಾಡಲೇಬೇಕು. ಆಯ್ತಾ. ಆಮೇಲೆ ಎರೆಹುಳ ನರ್ತನ ಅಂತೂ ನರ್ತಕಿ ನರ್ತಕಿ ಆಗಿರುವಂತ ನೀವು ನೀರಲ್ಲಿ ಹಾಕಿ ಕೆಲವೊಂದು ಕೃತಿಚೌರ್ಯ ಅಂತ ಹೇಳ್ತಿದ್ರು. ಹೇಳ್ತಾರೆ ಭೂಲೋಕದಲ್ಲಿ ಶ್ರೇಷ್ಠ ನಾಟ್ಯ ಭರತನಾಟ್ಯ ಅದು ಕಂಡಿದ್ದೆ ನಾನು. ಹೌದು ಭರತಮುನಿ ಅಂತ ಹೇಳಿದ್ರೆ ಈ ಬದಿ ಎಲ್ಲ ಜೊತೆ ಕರ್ಕೊಂಡು ಅದು ಕಂಡಿಡಿದಕ್ಕೂ ಒಂದು ಘಟನೆ. ನಾನು ಕೊಂಕಣ ದೇಶಕ್ಕೆ ನಾಟ್ಯಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬ 2 ಜನ, ಒಬ್ಬ ಸಾಲ ಪಟ್ಟವರು, ಒಬ್ಬ ಸಾಲ ತಗೊಂಡವರು. ಇವನ ಕೇಳಿದ್ರು, ನೈಗೆ तू मेरे पैसे जितकी ना मला तो जितना मला तसले दी मला 10 दिन ना मला कम दिखता तक दिखता मला तक दिखता का मला तशी कसं झालं दिखता दिखता तो दिखता तक दिखता तक दिखता तक पडते नाट्य सृष्टी ಮಾಡ್ತಾರೆ. ಸರಿ ಹಾಗೆ ಒಂದು ಕಾರಣ ನಾವೊಂದು ಹೀಗೆ ನಾಟ್ಯ ಮಾಡುವಾಗ ಒಂದು ಜನ ಒಪ್ಪಿಕೊಂಡಿದ್ದ ನಾನು ನೋಡ್ತಾ ಪಾಪ ಏನೋ ಒಂದ್ ಕಡೆ ನರ ಯಾರು ಅಂತ ನಾನು ತಿಳ್ಕೊಂಡೆ. ಇಲ್ಲ ನಾನು ನೋಡುವಾಗ ಮಾತ್ರ ಹಾಗೆ ಮಾಡ್ತಾರೆ. ಹುಡುಗರು ಸರಿ ಅದಕ್ಕೆ ಸಂಕಷ್ಟದಲ್ಲೆಲ್ಲ ಅಂದ್ರೆ ನಾನು ಅರ್ಧ ನೀನು ಅರ್ಧ 2 ಅರ್ಧ ಇಂದು ನಾವಿಬ್ಬರು ಕೂಡಿ ಒಂದು ವಾಕಂದ್ರೆ ಕಷ್ಟಪಟ್ಟು ಬಿಸಾಡ್ರೆ ಮನೆ ನಮ್ಮ ಮನೆಯಲ್ಲಿ ಯಾರ ವಿಳಾಸ ತಗೊಂಡು ಏನು ನಮ್ಮ ಮನೆಯಲ್ಲಿ ನನ್ನ ಪುಟ್ಟರು ಹೇಳು ಆಮೇಲೆ ಗೊತ್ತಾಯ್ತು ಅವನ ಸೋತು ಭಾವಾಗಿ ಹಾಗೆ ಎಲ್ಲ ಜಗತ್ತು ನರಸಾರಲ್ಲ ಜಗದಾರು ಜಗದಾರು ಸಿಕ್ತ. ಹಾಗೆ ಆದರೂ ಅವನಿಂದ ಒಬ್ಬ ಮಗನ ಪಟ್ಟ ಒಂದಿನ ನಾನು ನಮ್ಮ ಮನೆ ಹೋಗುವಾಗ ಒಬ್ಬನೇ ಮನೆ ಒಬ್ಬನೇ ಮನೆಯಲ್ಲಿದ್ದಾರೆ. ನೀರು ಖುಷಿ ಮಾಡಿದ್ರೆ ಕೇಳಿದೆ ಮನೆಗೆ ಬಂದಿಲ್ಲ ಅಂತ ಬೇಡ ನೀನು ಕಟ್ಟೆ ಮೇಲೆ ಮುಟ್ಟಬೇಕು ತುಸಕ್ಕೆ ನಾನು ಓ ನಾ ಮನೆ ಬರುವುದಿಲ್ಲ ನೀ ಮನೆಯಲ್ಲಿ ಮುಟ್ಟಿಲ್ಲ ಆಯ್ತಂದ್ರೆ ಮನೆ ಬಿಟ್ಟು ನನ್ನ ಗಂಡ ಎಲ್ಲಿ ಹೋದ ಅಂತ ಕೊಡುವಾಗ ಊಟ ಮಾಡಿ ಚಾಪೆ ಮೇಲೆ ಬರ್ಬೇಕು ನನ್ನ ಮಗ ಚಾಪಿಂದ ಕೆಳಗೆ ಸಾಯ್ತಾರೆ ಚಾಪೆ ಬಂದಿದ್ದರೆ ದಾರಿ ಕಟ್ಟಿದ ಜೀವನದಲ್ಲಿ ಬಂದು ತೀರ್ಥಕ್ಷೇತ್ರ ಸಂಚಾರಕ್ಕೆ ಬಂದು ರಾಮೇಶ್ವರದಿಂದ ಮಾಡಿ ಕಾಶಿ ಬಂದು ವಿಶ್ವನಾಥನ ಯೋಚನೆ ಮಾಡಬೇಡ ನನ್ನ ಅಮ್ಮನೇ ಮಾತಾಮಹಿಯ ಬರ್ತಾನೆ ನಿಜವಾಗಿದ್ದ
ಒಳ್ಳೆ ಉಂಟು ವಾಸನೆ ನೋಡಿ. ವಾಸನೆ ನೋಡಿ, ಊಟ ಅದು ವಾಸನೆ ನೋಡಿ, ಎಡಗೈ ಯಾವತ್ತು ವಾಸನೆಯಲ್ಲಿ ಗ್ರಹಿಸುವ ಶಕ್ತಿ ಬಲಗೈಗಿಂತ ಎಡಗೈಗೆ ಎಡಗೈ ಇರುವುದಿಲ್ಲ, ಇದ್ರೆ ಅದು ಆ ಕೆಲಸ ಮಾಡುವುದಿಲ್ಲ. ಊಟ ಮಾಡಿ ಕೈ ತೊಳೆಯುವಾಗ ಅದೇ ನನಗೆ ಯಾಕೋ ಇದ್ದಿದ್ದಾಗಿ ನಿದ್ರೆ ಬರುವುದಿಲ್ಲ. ಪಶ್ಚಿಮಿ ಮನೆ ಹೋಗ್ಬೇಕಿತ್ತು. ಪಶುವಿನ ದೇವತೆಗಳು ರಥಾಚಿ ನಾನು ಗೊತ್ತಾಯ್ತು. ನಾನು ಕಣ್ಣು ಮುಚ್ಚುದಿಲ್ಲ, ನಾವು ಪ್ರತ್ಯೇಕ ನಿದ್ರೆ ಮಲಗಬೇಕು ಅಂತ ಹೀಗೆ ಮಲಗಬಹುದು. ಕನಸಿನಲ್ಲಿ ಯಾರು ಬಂದಾಗ ಸುಂದರ ರಾಜಕುಮಾರ ಹೌದು ನಾನು ನಿನ್ನ ವಯಸ್ಸು ದಾಟಿ ಬಂದೋಳೆ. ನಿಮ್ಗೆ ಎಷ್ಟು ಜನ ಬಂದಾಗ ಕಾಣ್ತಿತ್ತು. ಸುಂದರ ರಾಜಕುಮಾರ ನನಗಾಗಲ್ಲ, 40 ಜನ ಬಂದಾಗ ನಾ ಕೇಳಿದೆ, ಈ ಭೂಲೋಕದಲ್ಲಿ ನಿದ್ರೆ ಬರದೆ ಹೋದಾಗ ಮಕ್ಕಳಿಗೆ ನಿನ್ನಂತ ಅಜ್ಜಿಯರು ಕಥೆ ಹೇಳಬಹುದು. ಅಜ್ಜಿ ಕಥೆ ನಿದ್ರೆ ಬರಿಸ್ತಾರೆ ಅಂತ ಕೇಳ್ತೇನೆ. ನಾನು ಒಂದು ಕಥೆ ಹೇಳಿದ್ವಿ ವರ್ತಮಾನ ಕಾಲದ ಕಥೆ. ನಾ ಇಲ್ಲಿ ಬಂದಿದ್ದೇನೆ, ನಿನ್ನ ಕಥೆ ಹೇಳಿ. ಮೂಲದಲ್ಲಿ ಶ್ರೇಷ್ಠವಾದ ದೇಶ ಮಾತೃದೇಶ. ಆ ಮಾತೃದೇಶವನ್ನು ಚಂದ್ರಸೇನ ಜಯಸೇನ ಆಳ್ಕೊಂಡಿದ್ದ. ಆ ಕಾಲಕ್ಕೆ ಶೋಣಿತಾಪುರವನ್ನು ಮೆಚ್ಚಗನ್ನಾಪುರ ಆಳ್ಕೊಂಡಿದ್ದ. ಈ ಚಂದ್ರಸೇನ ಜಯಸೇನ ರಕ್ತ ಚಂದ್ರಾಸುರನ ಕೊಂದಿದ್ದಂತೆ. ಅದೇ ರಕ್ತದಲ್ಲಿ ಮಾಡಿದ ನೀವು ಗೊತ್ತಿಲ್ಲ. ಅಲ್ಲ, ಕೊಲೆ ಮಾಡಿ ಒಂದಿನ ದೇವಶ್ರೀ ನಾಡಿಂದ ಬಂದು ನಿಮ್ಮ ಮಕ್ಕಳು ಕಿಮ್ಮಪ್ಪು ಬಂದಾಕಿದ್ದಾರೆ. ನಿಮ್ಮ ಸೇನೆ ಅಂತ ಕೊಟ್ಟು ಮಾತೃ ದೇಶಕ್ಕೆ ಬಂದ ಚಂದ್ರಸೇನ ಜಯಸೇನ ಇವರು ನಿಂದೆ ಮಾಡಿದ್ದಾರೆ. ಕಾಲಗಳನ್ನ ಮಾಡಿದ್ದಾರೆ. ಮೈಕಳಲ್ಲಿ ಇವರನ್ನ ಭೂಲೋಕಕ್ಕೆ ಕೊಂಡಿದ್ದಾರೆ. ಇವೆಲ್ಲ ಉತ್ತರಕೊಪ್ಪ ಉತ್ತರಕೊಪ್ಪ ಉತ್ತರಕೊಪ್ಪ. ಅಲ್ಲಿಂದ ಬಂದವರು ನೀನು. ನಾನು ಹೌದು. ಇದೆಂತ ಆಧಾರ ಮಾರೈತಿ? ಅಲ್ಲ ಹೋದೆ ವೇಷ ಮಾಡ್ಕೊಂಡಲ್ಲ ಹೋದೆ. ಹೇಳದೆ ನಾವು ಪುಟ್ಟ ಅವರಿಗೆ ರಾಕ್ಷಸ ಅಂತ ಗೊತ್ತಾಯಿತು. ಮಾಡಿ ಪ್ರತಿಕ್ಕೆ ಬಂತು. ಯಾರು 25 ಕತ್ತು ಕೊಡು. ಅಲ್ಲ ಇನ್ನು ಕೊಚ್ಚು 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 ಕರ್ಕೊಂಬಂದಿದ್ದ ಮಾರಾಯ ನಿನ್ನ ಅಂತಃಪುರದಲ್ಲಿದ್ದ. ಇಲ್ಲಿದ್ದಾರೆ. ಸಿಗೋದು. ಇಲ್ಲ ಹೆಣ್ಣು ಮಕ್ಕಳು ಏಕಾಂತದಲ್ಲಿರುವಾಗ ಗಂಡು ಮಕ್ಕಳಲ್ಲಿ ಹೋಗ್ಬಾರ್ದು. ಮಲಗಿದಾಗ ಪಠ್ಯ ವ್ಯಸ್ತಾಸ್ತವಾಗಿ ಅಸ್ತವ್ಯಸ್ತ ಅಷ್ಟೊಂದು ಅಕ್ಷರದಲ್ಲೇ ಎಷ್ಟು ಹಿಂದೆ ಮುಂದಾದರೆ ಅಲ್ಲಿ ಎಷ್ಟು ಹಿಂದೆ ಮುಂದಾಗಿರ್ಬೋದು. ಸರಿ ಮಾಡಿ ಬೇಗ 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 ನಮ್ಮಂತವ್ರು ಕಷ್ಟ ಅರ್ಥ ಆಗುವುದಿಲ್ಲ. ಇದರಲ್ಲಿದ್ದವರು ನಿನ್ನಾಗಲ್ಲ, ಅವಳಿಗೆ ಏನೋ ಗೊತ್ತಿಲ್ಲ. ಈಗ ನನಗೆ ಹೋಗ್ತಿದೆ ಅಂತ ಹೇಳಿದವರು ಯಾರು ನನಗೆ? ಈ ಮೂಲಕ ವ್ಯವಹಾರ ನಿಮ್ಮ ದುಡಿತಗಳು ಹಾಗೆ. ಅವಳಲ್ಲಿ ಅವಳು ಯಾವತ್ತು ನಿಧಾನ ಆದರೆ ಬಹಳ ನಿಧಾನ ಆದರೆ ರಾಷ್ಟ್ರ ಉಳಿಯುವುದಿಲ್ಲ. ಅವಸರ ಮಾಡಿದ್ರೆ ಹೆಣ್ಣು ಒಲಿಯುವುದಿಲ್ಲ. ಇದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಕಾರ್ಯಕ್ಕೆ ಆಗಲಿ ಭುವನೇಶ ನಿದ್ರೆಯೊಳೆಯ ಚಿತ್ತಾಕ್ಷಿಯರ್ಪಿಸಲು ಪನ್ನೀರ ಎರಚಕ್ಕೆ ನಿದ್ದೆಯು ಎಂದಾದ ಕರುಣಿ ಕೊಟ್ಟೆರೆದು ಮಂತ್ರಿ ಕಂಡ
ಅದು ಸುಖವನ್ನು ಕೊಡ್ತೀಯ. ಅವಶ್ಯಕತೆ ಇಲ್ಲವೇ ಇಲ್ಲ. ನಿನ್ನ ಸೌಂದರ್ಯವನ್ನು ನೋಡಿ ನಾನು ಮೈಮರೆತವನಿಗೆ ಅಂದೇ ತೀರ್ಮಾನ ಮಾಡಿದವ. ನಾನು ಪಡೆಯುವುದಿದ್ರೆ ಇವಳನ್ನೇ ಪಡೆಯುವುದು, ಮದುವೆ ಆಗುವುದಿದ್ರೆ ಇವಳನ್ನೇ ಮದುವೆ ಆಗುವುದು ಎಂದು. ಆ ಕಾರಣಕ್ಕಾಗಿ ನಿನ್ನನ್ನು ಒಲಿಸುವ ಸಲುವಾಗಿ ಇಲ್ಲಿವರೆಗಾಗಿ ಕರೆತಂದವ. ನಾನು ಸಾಮಾನ್ಯದಂತ ಭಾವಿಸಬೇಡ, ಇಲ್ಲಿಗೆ ಅಧಿಪತಿ Madre
ಸುಂದರ ತರುಣ ರಾಜಕುಮಾರ. ಇನ್ನೇನಾದ್ರೂ ನನ್ನ ಪರಿಚಯವನ್ನು ಹೇಳಬೇಕೆನ್ನುವ ಕ್ಷಣಕ್ಕೆ ನನ್ನ ಗೆಳತಿಯರೆಲ್ಲ ಬಾಬಾ ಅಂತ ಕರ್ಕೊಂಡು ಬಂದ್ಬಿಟ್ರು. ಅಂದು ನೋಡಿದ್ದೆ ಎಂದು ನೋಡ್ತೇನೆ ಎಂಬುದಾಗಿ ಕಾತರಿಸಿದ್ದೆ. ಆದಿತ್ಯ ಕಥೆಗಳು ಹೇಳುವಾಗ ಹೇಳಿದ್ದಲ್ಲ, ರುದ್ರಪಿಂಡೋದ್ಭವ ಮಾತ್ರ ದೇಶವನ್ನು ಆಳುವಂತಹ ರಥರಥರಪ್ಪ ಇವನೇ ರುದ್ರಕೋಪ ನಿಮ್ಮನೆ ನಾನು ಎಂತ ಮಾಡಿದ್ದೆ ನನ್ನನ್ನು ಈ ರೀತಿಯಾಗಿ ನಡೆಸಿಕೊಳ್ತಾನೆ ಅಂತ ಅವನಿಗೆ ನನ್ನ ಮೇಲೆ ಸಂಪೂರ್ಣವಾದಂತಹ ಪ್ರೇಮವಿದೆ, ಮನಸ್ಸಿನ ಸನ್ಮಾನವಿಲ್ಲ. ಈಗ ಸ್ವಲ್ಪ ನಾನು ಸ್ವಲ್ಪ ಜಾಬ್ ಮಾಡ್ತೇನೆ, ಅವನಾಗಿ ನನ್ನ ಹತ್ರ ಕೊಂಡು ಬರುವ ಹಾಗೆ ನೀವು ನಿಂತುಕೋಬಾಯ್ತು ಯಾರು ಹಾಗೆ ಅಂತೆ ನಾನು ಹೋಗುದು ನಿನ್ನ ಅಪ್ಪ ಬರ್ಲಿ ಅಜ್ಜಿ ಬರ್ಲಿ ಆಗುದಿಲ್ಲ. ಅಪ್ಪ ನಾನು ಹೋಗುದು ಈಗ ಹೋಗುವ ಸಿದ್ಧತೆ ನೀನಿಗಲ್ವಾ? ಹಾಗಾದ್ರೆ ಹೋಗ್ತೀನಿ. ಹೋಗುವಂದ್ರೆ ಭಾರತದಲ್ಲಿ ಬೀಗ ಹಾಕಿದೆ. ಬೀಗವಾ? ಹೌದು, ಈಗ ಕಳೆದೋಯ್ತು. ಈಗ ಕೈ ಕೊಡಿ ಅಂತ. ಕೈ ಕೊಡಿ. ನನಗೆ ಅದೆಲ್ಲ ಅಭ್ಯಾಸ ಇಲ್ಲ. ಎಂತದು? ಅಯ್ಯೋ ನಾ ಕೈ ಕಳಿತಲ್ಲ, ಬೀಗ ಕೈ ಕಳಿತು. ಅಯ್ಯೋ ನಾವಲ್ಲೇ ಎಲ್ಲ ಹೀಗೆ ನಂಗೆ ಗೊತ್ತಾಯ್ತು. ನಾ ಹೋಗುದಿಲ್ಲ ನಾ ಇಲ್ಲೇ ಕೂತ್ಕೊಳ್ತೇನೆ. ಏನು ಎಂತ ಇವರು ಕೊಡ್ಬಿಡ್ತಾರೆ ಅಂತ ನಾವು ಎಂತೆಂತ ಗಣಮಕ್ಕಳು ಇದ್ದಾರೆ ಪಾಪ ಮದುವೆ ಅಂತ ಹಾಗೆ ಇದ್ದಾರೆ. ನಾವು ಬಂದು ಮೊದಲಾಗ್ತಾನೆ ಹೇಳಿದ್ರೆ ಸಾಕು. ನಾನೇ ಬೇಕು ನಮಗೆ ಎಂತ ಕಾಣ್ಯ? ನಮಗೂ ಯೋಗ್ಯತೆ ಇದ್ದದ್ದು, ನಾನು ಚಂದ ಇದ್ದೇನೆ, ನಾನು ಮನಸ್ಸು ಮಾಡಿದ್ರೆ ಸಾಲು ನಾಳೆ ದಿನ ಬಂದು ನಿಲ್ತಾರೆ. ಎಲ್ಲಿಂದೋ ಬಂದಂತ ಇಲ್ಲಿಗೆ ಇಲ್ಲಿದ್ದಂತ ನನಗೆ ಎಷ್ಟು ಬೇಡ. ನಾವು ಒಪ್ಪಬೇಕು. ಸರಿಯಾದ ರೀತಿಯಲ್ಲಿ ಮದುವೆ ನಾವು ಮಾಡಬೇಕು. ಅದೇ ಮಾಡೋಣ. ಮನಸ್ಸು ಒಂದಾಗಿ ಆಗಿದೆ. ನಮ್ಮಲ್ಲಿ ವಿಶೇಷವಾದ ಪದ್ಧತಿ ಉಂಟು. ಮನಸ್ಸು ಹೊಂದಿರುವ ಹೆಣ್ಣು ಗಂಡು ಇಬ್ಬರಿದ್ರೆ ಸಾಕು, ಮದುವೆ ಆಗೋಗ್ತದೆ. ಪುರೋಹಿತರು ಬೇಡ. ಗಾಂಧರ್ವ ವಿವಾಹ ಒಳ್ಳೆ ಮದುವೆ. ಹೌದಾ? ನಾವು ಗಾಂಧರ್ವನಿಂದ ಈಗ ಮದುವೆ ಆಗೋಣ. ಯಾಕಂದ್ರೆ ನಾವು ಗಂಧರ್ವ ಲೋಕದವರಲ್ಲ. ಒಮ್ಮೆ ನಮ್ಮ ಅಪ್ಪ ಬಂದ ಅವರು ಒಪ್ಪಿಸುವಂತಹ ಹೊಣೆಗಾರಿಕೆ ನಾನು ತೆಗೆದುಕೊಳ್ತೇನೆ. ಮೊದಲಿನ ಅಪ್ಪ ಅಂತಲ್ಲ, ಪ್ರತ್ಯಕ್ಷ ಪರಮೇಶ್ವರನೇ ಬಂದು ಸಹಿತ ನಮ್ಮಿಬ್ಬರನ್ನು ಇನ್ನು ಬೇರೆ ಮಾಡಲಿಕ್ಕೆ ಅದರಿಂದಲೂ ಸಾಧ್ಯವಿಲ್ಲ. ಹಾಗೆ ತರ ಮಾಡೋದಕ್ಕೆ ನಾವಿಬ್ರು ಗಾಂಧರ್ವನಿಂದ ವಿವಾಹವಾಗಿ ನೋಡುವಂತೆ ಮುಂದಿನ